ಎಸ್ ನೋಡಿ 2013ರಲ್ಲಿ ಅನ್ನಭಾಗ್ಯ ಜೊತೆಗೆ ವಿವಿಧ ಯೋಜನೆಗಳು ಜಾರಿಯಾಗಿತ್ತು. ಶಾಲಾ ಮಕ್ಕಳಿಗಾಗಿ ಕ್ಷೀರಭಾಗ್ಯ ಯೋಜನೆಗೆ ಚಾಲನೆ ಸಿಕ್ಕಿತ್ತು. ರೈತರಿಗೆ ನೆರವಾಗಬೇಕು ಅಂತ ಹೇಳಿ ಕೃಷಿ ಭಾಗ್ಯ ಯೋಜನೆಯೂ ಕೂಡ ಜಾರಿಯಲ್ಲಿ ಬಂದಿತ್ತು. ವಿದ್ಯಾಸಿರಿ ಯೋಜನೆಯಲ್ಲಿ ವಾರ್ಷಿಕ 1,500 ರೂಪಾಯಿ 2023ರಲ್ಲಿ ಪಂಚ ಗ್ಯಾರಂಟಿಗಳನ್ನ ಜಾರಿಗೆ ತಂದಿದ್ರು ಸಿಎಂ ಸಿದ್ದರಾಮಯ್ಯ. ಅಹಿಂದ ಸಮುದಾಯಗಳ ನಾಯಕ ಸಿದ್ದರಾಮಯ್ಯ, ಹಿಂದುಳಿದ ಅಲ್ಪಸಂಖ್ಯಾತ ದಲಿತ ಸಮುದಾಯ ಬಲ್ಲ ಅಂತಂದ್ರೆ ಅದು ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ. ಮೊದಲನೇದಾಗಿ 2013ರಲ್ಲಿ ಅನ್ನಭಾಗ್ಯ ಜೊತೆಗೆ ವಿವಿಧ ಯೋಜನೆಗಳು ಜಾರಿಗೆ ಬಂದಿತ್ತು. ಶಾಲಾ ಮಕ್ಕಳಿಗಾಗಿ ಕ್ಷೀರಭಾಗ್ಯ ಯೋಜನೆ ಚಾಲನೆ ಕೊಟ್ಟರು. ನಂತರ ರೈತರಿಗೆ ನೆರವು ಆಗಬೇಕು ಅಂತ ಹೇಳಿ ಕೃಷಿ ಭಾಗ್ಯ ಯೋಜನೆಯೂ ಕೂಡ ಜಾರಿಗೆ ಬಂತು. ವಿದ್ಯಾಸಿರಿ ಯೋಜನೆಯಲ್ಲಿ ವಾರ್ಷಿಕ 1,500 ರೂಪಾಯಿ ಕೂಡ ಸಿಗ್ತಾ ಇತ್ತು. 2023ರಲ್ಲಿ ಪಂಚ ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದು, ಇನ್ನು ಆ ಒಂದು ಪಂಚ ಗ್ಯಾರಂಟಿಗಳು ಈಗಲೂ ಕೂಡ ಜಾರಿಯಲ್ಲಿದೆ, ಯಶಸ್ವಿಯಾಗಿ ನಡೀತಾ ಇದೆ. ಪಂಚ ಗ್ಯಾರಂಟಿಗಳು ಇಷ್ಟೆಲ್ಲ ದಾಖಲೆಗಳು, ಅದರಲ್ಲೂ ಕೂಡ ನಿರಂತರವಾಗಿ 40 ವರ್ಷ ತಮ್ಮ ರಾಜಕೀಯ ಜೀವನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ನಮ್ಮ ರಾಜ್ಯಕ್ಕೆ ಕೊಟ್ಟಿರುವಂತಹ ಕೊಡುಗೆ ಬಗ್ಗೆ ಎಲ್ಲರೂ ಕೂಡ ಈಗ ಇಂತಹ ಒಂದು ಕ್ಷಣದಲ್ಲಿ ಶ್ಲಾಘಿಸ್ತಾ ಇದ್ದಾರೆ, ಅದನ್ನ ಹಾಡಿ ಹೊಗಳ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರನ್ನ. ಹಾಗಾಗಿ ಇದೀಗ ಹೊಸ ದಾಖಲೆಯನ್ನ ಬರೀಲಿಕ್ಕೆ ಸಿಎಂ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರು ಇದೀಗ ಹೊಸ ದಾಖಲೆಯನ್ನ ಬರೀತಿದ್ದಾರೆ. ಹೊಸ ಇತಿಹಾಸವೇ ಇದೀಗ ನಮ್ಮ ರಾಜ್ಯ ರಾಜಕೀಯದಲ್ಲಿ ಸೃಷ್ಟಿಯಾಗ್ತಾ ಇದೆ. ದೇವರಾಜ್ ಅರಸು ಅವರ ದಾಖಲೆಯನ್ನ ಬ್ರೇಕ್ ಮಾಡಲಿಕ್ಕೆ ಹೊರಟಿದ್ದಾರೆ. ಇನ್ನೇನು ಒಂದೇ ದಿನ ಬಾಕಿ. ಇವತ್ತಿಗೆ ಸರಿಸಮವಾಗಿ ಇದೀಗ ನಾಳೆ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ದಾಖಲೆಯನ್ನ ಮುರಿತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್. ಡೆಸ್ಕ್ ನಿಂದ ಲೈವ್ ಅಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬಸವರಾಜ್, ನೋಡ್ತಾ ಇದೀವಿ ಫೈನಲಿ ನಾಳೆ, ಇವತ್ತೊಂದೇ ದಿನ ಬಾಕಿ ಇರುವಂತದ್ದು, ನಾಳೆ ದೇವರಾಜ್ ಅರಸು ಅವರ ದಾಖಲೆಯನ್ನ ಮುರಿತಿದ್ದಾರೆ. ಒಂದು ಹೊಸ ಮೈಲಿಗಲನ್ನ ಸಾಧನೆ ಮಾಡ್ತಿದ್ದಾರೆ, ಅದರಲ್ಲೂ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು. ಹಾಗಾಗಿ ಯಾವ ರೀತಿಯಾಗಿರ್ಬೋದು ಈ ಒಂದು ಸಂಭ್ರಮಾಚರಣೆ, ಅದರಲ್ಲೂ ಕೂಡ ಒಂದು ಕಡೆ ಇಲ್ಲಿ ಸಿಎಂ ಬದಲಾವಣೆ ವಿಚಾರ ಇರ್ಬೋದು, ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅದೇ, ಸಿಎಂ ಬದಲಾಗ್ತಾರೆ. ಆದ್ರೆ ಇಲ್ಲಿ ಇದೆಲ್ಲವೂ ಕೂಡ ಪಕ್ಕಕ್ಕಿಟ್ರೆ ಸಿಎಂ ಸಿದ್ದರಾಮಯ್ಯ ಮಾತ್ರ ತಮ್ಮ ಗುರಿಯನ್ನ ನೇರವಾಗಿ ಅದನ್ನ ಎಲ್ಲಿಗೆ ಹೇಗೆ ರೀಚ್ ಮಾಡಬೇಕು ಅನ್ನೋ ಒಂದು ಗಮನದಲ್ಲೇ ಇದ್ದಾರೆ. ಹಾಗಾಗಿ ಒಂದು ಕಡೆ ಈ ರೀತಿಯಾದಂತಹ ಚರ್ಚೆ, ಮತ್ತೊಂದು ಕಡೆ ಇಂತಹ ಒಂದು ಖುಷಿಯ ಸಂಭ್ರಮ. ಹಾಗಾಗಿ ಹೇಗಿರುತ್ತೆ ಈ ಒಂದು ಸಂಭ್ರಮಾಚರಣೆ, ಹೇಗಿರುತ್ತೆ ಈ ಸಂದರ್ಭದಲ್ಲಿ ಸದ್ಯಕ್ಕೆ ನಮ್ಮ ರಾಜ್ಯ ರಾಜಕೀಯದಲ್ಲಿ, ಕಾಂಗ್ರೆಸ್ ರಾಜಕೀಯದಲ್ಲಿ ಏನೆಲ್ಲ ಆಗ್ತಾ ಇದೆ? ರೋಶಿನಿ, ಸಿಎಂ ಸಿದ್ದರಾಮಯ್ಯವರು ರಾಜ್ಯದ ಅತಿ ಹೆಚ್ಚು ದಿನಗಳ ಕಾಲ ಒಂದು ಸಿಎಂ ಆಗಿ ಪೂರೈಕೆ ಮಾಡಿರ್ತಕ್ಕಂಥ ದಾಖಲೆಯನ್ನು ಒಂದು ಮುರಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಿಎಂ ಸಿದ್ದರಾಮಯ್ಯವರು ಕೂಡ ಅದನ್ನು ಗುರಿಯನ್ನು ಕೂಡ ಇಟ್ಟುಕೊಂಡಿದ್ರು. ಒಂದು ಕಡೆ ಸಿಎಂ ಸ್ಥಾನ ಬದಲಾವಣೆ ಆಗುತ್ತೆ ಅನ್ನುವಂತಹ ವಿಚಾರ ಕೂಡ ಬಹಳಷ್ಟು ಚರ್ಚೆಯಲ್ಲಿ ಕೂಡ ಇತ್ತು. ಪರ ವಿರೋಧಗಳು ಕೂಡ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ರು. ಅದರ ನಡುವೆ ಕೂಡ ಸಿಎಂ ಸಿದ್ದರಾಮಯ್ಯವರು ಏನು ಈಗಾಗಲೇ ಅತಿ ಹೆಚ್ಚು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ, ಅಧಿಕಾರವನ್ನು ನಡೆಸಿದ್ದಾರೆ ದೇವರಾಜ್ ಅರಸು ಅವರು, ಅವರ ಒಂದು ದಾಖಲೆಯನ್ನು ಮುರಿಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸಿಎಂ ಸಿದ್ದರಾಮಯ್ಯವರು ಸಾಕಷ್ಟು ಒಂದ್ ಕಡೆ ಹಠವನ್ನು ಕೂಡ ತೊಟ್ಟಿದ್ರು. ಇವತ್ತಿಗೆ ಆ ಒಂದು ದೇವರಾಜ್ ಅರಸು ಅವರ ಅಧಿಕಾರ ಏನು, ಅವರು ಏನು ಅಧಿಕಾರವನ್ನ ಪೂರೈಸಿದ್ದಾರೆ, ಅವರ ಒಂದು ದಾಖಲೆನ ಇವತ್ತಿಗೂ ಕೂಡ ಸರಿಸಮ ಆಗಿರ್ತಕ್ಕಂಥದ್ದು. ಇವತ್ತು ಒಂದು ದಿನ ಕಳೆದ್ರೆ ನಾಳೆಗೆ ಸಿಎಂ ಸಿದ್ದರಾಮಯ್ಯವರು ರಾಜ್ಯದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಒಂದ್ ಕಡೆ ರಾಜ್ಯದ ಸಿಎಂ ಆಗಿ ಅಧಿಕಾರವನ್ನ ನಡೆಸಿರ್ತಕ್ಕಂಥದ್ದಕ್ಕೂ ಕೂಡ ದಾಖಲೆ ಇತಿಹಾಸವನ್ನು ಕೂಡ ಸೃಷ್ಟಿ ಮಾಡಲಿದ್ದಾರೆ. ಪ್ರಮುಖವಾಗಿ ದೇವರಾಜ್ ಅರಸು ಅವರು ಕೂಡ ಮೈಸೂರು ಜಿಲ್ಲೆಯವರು, ಅದೇ ಜಿಲ್ಲೆಯವರು ಕೂಡ ಸಿಎಂ ಸಿದ್ದರಾಮಯ್ಯವರು. ಹಾಗಾಗಿ ಅವರದೇ ಜಿಲ್ಲೆಯವರು ಸಿಎಂ ಆಗಿ ಕೂಡ ಅತಿ ಹೆಚ್ಚು ಕಾಲ ಕೂಡ ಸಿಎಂ ಆಗಿ ರಾಜ್ಯದಲ್ಲಿ ಸೇವೆಯನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು. ಅದರಂತೆ ಇದೀಗ ಸಿಎಂ ಸಿದ್ದರಾಮಯ್ಯವರು ಕೂಡ ಅವರ ಒಂದು ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಸಿಎಂ ಸಿದ್ದರಾಮಯ್ಯವರ ಆಪ್ತ ಬಳಗ ಆಗಿರ್ಬೋದು, ಅವರ ಕಾರ್ಯಕರ್ತರು ಮತ್ತೆ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಎಲ್ಲರೂ ಕೂಡ ಅವರ ಸಂಭ್ರಮ ಆಚರಣೆ ಕೂಡ ಇದ್ದಾರೆ. ಸಾಕಷ್ಟು ಮೈಸೂರಿನಲ್ಲಿಯೂ ಕೂಡ ಈಗ ಸಂಭ್ರಮ ಆಚರಣೆ ಕೂಡ ಅವರ ಅಭಿಮಾನಿಗಳ ಕಡೆಯಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ರೋಶಿನಿ, ಒಂದ್ ಕಡೆ ಹಿಂದೆ ಕೂಡ 2013 ಮತ್ತೆ 2018 ಕೂಡ ಅಲ್ಲಿ 5 ವರ್ಷಗಳ ಕಾಲ ಕೂಡ ಅವರು ಸುಗಮವಾಗಿ ಕೂಡ ಆಡಳಿತವನ್ನ ನಡೆಸಿದ್ರು. ಆದ್ರೆ ದೇವರಾಜ್ ಅರಸು ಅವರು ಒಂದೇ ಹಂತದಲ್ಲಿ ಕೂಡ ಅವರು ಅತಿ ಹೆಚ್ಚು ಸಿಎಂ ಆಗಿ ಕೂಡ ಅವರು ಪೂರೈಕೆಯನ್ನು ಕೂಡ ಮಾಡಿರ್ತಕ್ಕಂಥ. ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು 2
ಅವಧಿಯಲ್ಲಿ ಕೂಡ ಅವರು ಸಿಎಂ ಆಗಿ ಕೂಡ ಅವಧಿಯನ್ನು ಕೂಡ ಪೂರೈಕೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯವರು ಕೂಡ ಅತಿ ಹೆಚ್ಚು ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥ ಸಿಎಂ ಅಂತಂದ್ರೆ ಅದು ಸಿದ್ದರಾಮಯ್ಯವರು, ಅದು ಕೂಡ ದಾಖಲೆಯನ್ನ ಸೃಷ್ಟಿ ಮಾಡಿದ್ದಾರೆ. ಈಗ ಎರಡನೆಯದಾಗಿ ಅತಿ ಹೆಚ್ಚು ದಿನಗಳ ಕಾಲ ಒಂದ್ ಕಡೆ ಅವಧಿಯಲ್ಲಿ ಸಿಎಂ ಆಗಿ ಒಂದು ಸೇವೆಯನ್ನ ಸಲ್ಲಿಸಿರ್ತಕ್ಕಂಥದ್ದು ಈಗ ಸಿದ್ದರಾಮಯ್ಯವರು, ಇದನ್ನು ಕೂಡ ದಾಖಲೆಯನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಪ್ರಮುಖವಾಗಿ ಹಲವಾರು ಯೋಜನೆಗಳ ಅನ್ನಭಾಗ್ಯ ಆಗಿರ್ಬೋದು, ಕ್ಷೀರಭಾಗ್ಯ ಆಗಿರ್ಬೋದು, ಈ ಹಿಂದೆ ಕೊಟ್ಟು ಸಾಕಷ್ಟು ಜನಪ್ರಿಯ ಅಹಿಂದ ನಾಯಕ ಅಂತಕ್ಕಂಥ ರೀತಿಯಲ್ಲಿ ಕೂಡ ಸಾಕಷ್ಟು ಒಂದ್ ಕಡೆ ಜನಪ್ರಿಯವಾಗಿರ್ತಕ್ಕಂಥದ್ದು. ಅದರಂತೆ ಈಗ ಕೂಡ ಸರ್ಕಾರ ನಡೆಸುವಂತ ಸಂದರ್ಭದಲ್ಲಿ ಪಂಚ ಗ್ಯಾರಂಟಿಗಳನ್ನ ನೀಡುವ ಮುಖಾಂತರ ಕೂಡ ಏನು ಸಾಕಷ್ಟು ಶಕ್ತಿಯ ಯೋಜನೆಗಳನ್ನು ಕೊಟ್ಟು ಒಂದ್ ಕಡೆ ಜನಪ್ರಿಯವಾಗಿ ಸಿಎಂ ಸಿದ್ದರಾಮಯ್ಯವರು ಅವರ ಆಡಳಿತ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಆಪ್ತ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಸಾಕಷ್ಟು ಅವರದೇ ಆಗಿರ್ತಕ್ಕಂಥ ವ್ಯಾಖ್ಯಾನಗಳಲ್ಲಿ ಅವರಿಗೆ ಶುಭ ಹಾರೈಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ರೋಶಿನಿ. ಎಸ್ ಸರ್, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.